ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಇವತ್ತೇನೋ ಸ್ಪೆಷಲ್ ಮಾಡ್ತಾಳಂತ ನೋಡೋಣ ಬರ್ರಿ. ಏನೇನು ಮಾಡ್ತಾಳಂತ ನೋಡೋಣ. ಬೆಳ್ಳುಳ್ಳಿ ಕಬಾಬ್ ಹೇಳ್ಬಾರ್ದು ಮೊದಲ ಅದನ್ನು ಸರ್ಪ್ರೈಸ್ ಆಗುತ್ತೆ ನೋಡೋಣ ಬಾ. ಆಮೇಲೆ ಏನು ಮಾಡೋಕ್ಕಾಗ ಹೇಳ್ಬಿಡ್ತೀವಿ. ಅವ್ರಿಗೆ ಮಾಡಕ್ಕೆ ಬರೋದಿಲ್ಲ, ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ಕೆ ಬಂದ್ರೆ ನೀ ಯಾಕೆ ಯೂಟ್ಯೂಬ್ ನೋಡ್ತಿದ್ದಿ? ಏನಂದಿ? ಯಾವ್ದು ಬರಂಗಿಲ್ಲ? ಬೆಳ್ಳುಳ್ಳಿ ಕಬಾಬ್ ಬರಂಗಿಲ್ಲ, ಅದಕ್ಕೆ ಯೂಟ್ಯೂಬ್ ನೋಡ್ದೇನ? ಮತ್ತು ಇದು ಇಷ್ಟೇನಾ? ಇದಕ್ಕೇನು ಹಾಕೋದು ಮತ್ತೆ? ಇಲ್ಲ ಇದು ಹಳೆ ಸ್ಟೈಲ್ ಅಲ್ಲ, ಕರಿಬೇವು ಹಸಿಮೆಣಸಿನ್ಕಾಯಿ. ಇದು ಹಳ್ಳಿ ಸ್ಟೈಲ್ ಅಲ್ಲ, ಈಗಿನ ಸ್ಟೈಲ್ ಎಲ್ಲ ಮಿಕ್ಸರ್ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲಲ್ಲ. ಇದು ಬಂದ್ ಮಾಡಿದ್ದೇನೆ. ರುಬ್ಬಿ ಕೊಡಪ್ಪ ರಾಜ. ಇದು ಗರಂ ಅಲ್ಲ, ಅವಾಗಲೇ ರುಬ್ಕೊಂಡಿದ್ದೆಲ್ಲ. ಎಲ್ಲಿಂದ ತರತಾಳಕಿ? ಮಸಾಲ ಪೌಡರ್. ಏನಿದೆ? ಕಡಲೆ ಹಿಟ್ಟು. ಕಡ್ಲೆ ಹಿಟ್ಟು ಹಾಕ್ತಾರು? ಇಷ್ಟ. ಇದೇನು? ಜೋಳದ ಹಿಟ್ಟು. ಜೋಳದ ಹಿಟ್ಟು. ಒಟ್ಟ ಅವ ಹೇಳ್ದಂಗೆ ಮಾಡಾಕಿನಿ. ನಾನು ಕೇಳತ್ತೇನ? ನೀ ಇಟ್ಟಿದ್ದೀನಿ, ನಿನಗೆ ಗೊತ್ತಿರ್ಬೇಕು, ನನಗೇನು ಗೊತ್ತ? ನಂಗೆ ಗೊತ್ತಿಲ್ಲ. ಯಾವ ಹಿಟ್ಟಂತ ಗೊತ್ತಿಲ್ಲಾರ್ದ ಮಾಡತ್ತೇನಿ. ಮತ್ತೇನೇನು ಹಾಕಾಗತ್ತಿ? ಸಾಲ್ಟ್. ಬಂದ್ ಮಾಡಿ. ನಾವು ಮಾಡ್ದಂಗೆ ಆಗಂಗಿಲ್ಲ ನೋಡ, ಹೇಳ್ತೀನಿ ಅಷ್ಟೇ. ಆಗ್ತಾವ ಇಷ್ಟ. ಕರೆ ಆಗ್ತೈತಿ. ಆಗಿಲ್ಲ ಅಂದ್ರೆ ಹಂಗೆ ತಿನ್ನೋದು, ಆದ್ರೂ ತಿನ್ನೋದೆ. ಒಟ್ಟು ತಿನ್ನೋದು. ಖಾರ ಹಾಕಿದೆ. ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ವಾಪು ಇದ್ಲಿ ಒಟ್ಟಲ್ಲಿ. ಏನು ಎಣ್ಣೆ ಹಾಕೋದೇನ? ನೋಡಿ ಹಿಂಗೆ ಮಾಡಿದಾಳೆ ನೋಡ್ರಿ. ಏನು ಮಾಡ್ತಾಳ ಏನಿಲ್ಲ, ಫಸ್ಟ್ ಟೈಮ್ ಮಾಡತ್ತಾಳ. ಒಂದೇ ಸರಿ ಆಗಲಿಲ್ಲ ಅಂದ್ರೆ ನೀವು ಒಬ್ಬಕ್ಕ ತಿನ್ಬೇಕು ನೋಡೋದನ್ನು. ಹೆಂಗೆ ತಿಂತೀನಿ. ನನಗೆ ಮತ್ತೇನು ಹಾಕಿದಿ? ಕಾರ್ನ್ ಫ್ಲವರ್ ಹಿಟ್ಟು. ಅಂದರೆ ಕಾರ್ನ್ ಫ್ಲವರ್ ರೀ, ಅದೊಂದು ಅಕ್ಕಿ ಹಿಟ್ಲತನೇ ಇರ್ತಿತ್ತು. ಮೆಕ್ಕೆಜೋಳ ಹಿಟ್ಟ ಏನೋ ಒಟ್ಟು ಕಾರ್ನ್ ಫ್ಲವರ್ ಹಾಕಿ ನಾವು. ನೆಕ್ಸ್ಟ್ ಐದೈದು ನೋಡಿ ಎಣ್ಣೆ. ಬೆಳ್ಳುಳ್ಳಿ ಸ್ಮೆಲ್ ಹೆಂಗೆ ಬರತ್ತೈತಿ? ಕರೆನೆ ಅವ್ನು ಹೇಳ್ದಂಗೆ ಕರೆನೆ ಬರತ್ತೈತಿ. ನೋಡ್ಬೇಕಾದ್ರೆ ಬರತ್ತೈತಿಲ್ಲ ಮತ್ತೆ. ಆದರೆ ಇವ್ರಿಗೆ ಹೆಂಗೆ ತೋರ್ಸದ ಬೆಳ್ಳುಳ್ಳಿ ಸ್ಮೆಲ್? ಅವ್ರಿಗೆ ಹೋಗತ್ತೈತಿ. ನಿಮಗೂ ಬರಾಕತ್ತಿದ್ರ ಬೆಳ್ಳುಳ್ಳಿ ಸ್ಮೆಲ್ ಕಮೆಂಟ್ ಮಾಡಿರಿ. So beautiful. ಹೇಳಂಗೆ ಕರೆನ ಸ್ಮೆಲ್ ಬರತೈತಿ.
ಬೆಳ್ಳುಳ್ಳಿ ಸ್ಮೆಲ್ ಬರಾಕತ್ತೈತಿ. ನೋಡ್ರಿ ಹೆಂಗಾಗಿದಾವ. ಮಸ್ತಾಗಿದೆ. ಇನ್ನೊಂದಿಲ್ಲ ಇದು ಇನ್ನೂ ಎಗ್ ಒಂದು ಮಿಕ್ಸ್ ಆಗೈತಿ, ಮೊಸರು ಹಾಕ್ಬೇಕಾಗಿತ್ತು. ಹಾಗೆ ಇನ್ನೂ ಭಾರಿ ಇಟ್ಟಿದೆ. ಹಿಂಗಾಗಿದಾವ. ಟೇಸ್ಟ್ ನೋಡೋಣ ಬರ್ರಿ. ಈಗ ಎಷ್ಟಾಗ್ಯಾವ? ಫಸ್ಟ್ ಟೈಮ್ ಟೇಸ್ಟ್ ನೋಡತ್ತೀನಿ. ಬೆಳ್ಳುಳ್ಳಿ ಕಬಾಬ್ ಹೆಂಗಾಗಿದಾವ ನೋಡೋಣ ಬರ್ರಿ. ಮಸ್ತ್ ಕರೆನೆ ಹೇಳಕ್ಕೆ ಹಂಗೆ ಆಗಿದಾವ. ಮಸ್ತ್ ಆಗಿದಾವ. ನೀವು ಟೇಸ್ಟ್ ಮಾಡಿ ನೋಡ್ರಿ. ಮನೆ ನೀವು ಮಾಡಿ ನೋಡ್ರಿ, ಮಸ್ತ್ ಆಗ್ತಾವ ಬೆಳ್ಳುಳ್ಳಿ ಕಬಾಬ್. ಹೆಂಗೆ ಮಸ್ತ್ ಬಲ್ ತುಂಬ ಖಾರ ಉಪ್ಪ ಎಲ್ಲ ಮಸ್ತಾಗಿದೆ. ಆದ್ರೆ ಇಂಥವು ನಾನ್ ವೆಜ್ ಮಾಡೋಕ್ಕೆಲ್ಲ ಚೆನ್ನಾಗಿ ಅದ. ವೆಜ್ ಮಾಡಂತೇಳ್ರಿ ಏನೂ ಬರೋದಿಲ್ಲ. ರೊಟ್ಟಿ ಮಾಡಂದ್ರೆ ಸೈಜ್ ಭಾರಿ ಇರ್ತಾವ, ನೋಡ್ಬೇಕು. ಆಮೇಲೆ ಮಾಡ್ತಾಳೆ ನೋಡಕ್ಕೆ. ಅದ್ರಾಗೇನೋ ಮತ್ತೆ ಹಾಕಿದಾಳೆ ಏನು ಕರಿಬೇವು. ಆ ಡೈಲಾಗ್ ಚಟಪಟ ಚಟಪಟ ಹಂಗ ಹಂಗ ಒನ್ ಮೋರ್ ಅನ್ಬೇಕು. ಹಂಗ ಆಗತೈತಿ. ಒನ್ ಮೋರ್ ಒಂದು ಎಲ್ಲ ಖಾಲಿನೇ ಮಾಡಂಗೆ ಕಾಣತ್ತೀನಿ ನಾನಂತೂ. ಅಷ್ಟು ಖಾಲಿ ಮಾಡಿ ನಾ ಅಂದಿದ್ದೆ ಸರಿ ಆಗಲಿಲ್ಲ ಅಂದ್ರೆ ನೀನು ತಿನ್ಬೇಕೆಲ್ಲ ಅಂತೇಳಿ. ಸರಿ ಆದ್ರೆ ಎಲ್ಲ ನಾ ತಿಂತೀನಿ. ಓಕೆ ಈಗ ಸರಿ ಆಗಿದಾವಲ್ಲ, ನಾ ತಿಂತೀನಿ ಎಲ್ಲ. ಒನ್ ಮೋರ್ ಅನ್ಬೇಕು. ನೀವು ಮನ್ಯಾಗ ಮಾಡಿ ನೋಡ್ರಿ, ಮಸ್ತ್ ಆಗ್ತಾವ. ಖರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಸ್ತಾಗಿದಾವ. ಇಷ್ಟಕ್ಕೆ ಮುಗಿಲಿಲ್ಲ. ಮತ್ತೇನು ಚಿಕನ್ 1 kg ಚಿಕನ್ ಒಳಗೆ ಇಷ್ಟು ಕಬಾಬ್ ಮಾಡಿದಾಳೆ. ಇನ್ನೂ ಇಷ್ಟು ಚಿಕನ್ ಉಳ್ದೈತಿ. ಏನೋ ಹಾಕಾಕತ್ತಾಳ. ಇದು ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಆಮೇಲೆ ಏನು ಹಾಕಿದೆಯಾ? ಏನೇನಿದೆ? ಇದು ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಉಳ್ಳಾಗಡ್ಡಿ, ಹಸಿ ಎಲ್ಲ ಪೇಸ್ಟ್ ಮಾಡಿ ಹಿಂಗೆ ಹಾಕೋದು ಫಸ್ಟ್. ಮಸಾಲೆ ಎಲ್ಲ ಮನೆಯೊಳಗೆ ರೆಡಿ ಮಾಡ್ತಾ ಇರ್ತೀನಿ ಅಂದ್ರೆ ಮಸ್ತ್ ಆಗ್ತೈತ್ರಲ್ಲ. ಹೊರಗಡೆ ಯಾವ ಮಸಾಲೆನೂ ಯೂಸ್ ಮಾಡೋದಿಲ್ಲ. ಯಾವುದೂ ಗರಂ ಮಸಾಲ ಆಯಿತು, ಚಿಕನ್ ಮಸಾಲ ಆಯಿತು, ಸಾಂಬಾರು ಮಸಾಲ ಆಯಿತು, ಯಾವುದೂ ಯೂಸ್ ಮಾಡೋದಿಲ್ಲ. ಎಲ್ಲ ಮನೆಯೊಳಗೆ ಮಾಡ್ಕೊತಾರೆ. ಎಲ್ಲ ಮಸಾಲೆ ಏಲಕ್ಕಿ, ಲವಂಗ, ಏನೋ ಎಲೆ ಎಲ್ಲ ತೊಗೊಂಬಂದು ಮಿಕ್ಸರ್ಗೆ ಹಾಕಿ ಮಸಾಲ ಮಾಡಿ ಅದರಿಂದ ಅಡುಗೆ ಮಾಡ್ತಾರೆ. ಅದು ಮೊದಲೇ ಮಾಡಿ ಇಟ್ಕೊಂಡಿದ್ದು. ಮತ್ತು ಮೊದಲೇ ಹೇಳಿದ್ರೆ ನಾನು ಮಾಡ್ತಿದ್ನಲ್ಲ. ಇನ್ನೊಂದು ಸರಿ ನಿಮಗೆ ಬೇಕಂದ್ರೆ ಮಾಡಿ ತೋರಿಸ್ತೇನೆ ಮಸಾಲೆ ಹೆಂಗೆ ಮಾಡ್ತಾರೆ. ಇದು ಚಿಕನ್ ಸಾಂಬಾರು. ಖಾರ ಇರ್ತೈತೆ, ಮತ್ತು ಖಾರ ಆದ್ಮೇಲೆ ಖಾರ ಇರೋದಿಲ್ಲ. ಮಸಾಲೆ ಅದನ್ನೇ ಯಾಕೆ ಬಳಸ್ತೀವಿ? ಮಸಾಲೆ ಖಾರ ಬೇಡ. ಬೈತಾರ ನೋಡೋ ಇಷ್ಟ ಜನ ಅಂಗಡಿಯಿಂದ ಯಾವುದು ಬಳಸಂಗಿಲ್ಲ ಅಂತೇಳಿ. ಅಂಗಡಿಯಿಂದ ಕಲರ್ ಮಣ್ಣಿಂದ ಮಸಾಲೆ ಖಾರ ಆದರೂ ಕಬಾಬ್ ಖಾಲಿ ಅದು. ಇಲ್ಲಾಂದ್ರೆ ಇನ್ನೂ ತಿಂತಿದ್ದೆ.
ರೆಡಿ ಆಯ್ತು. ಅದೇನು ಅರಿಶಿನ ಪುಡಿ, ಕೊತ್ತಂಬರಿ, ಅದು ಖಾರದ ಪುಡಿ ಹಾಕಿದ್ದಲ್ಲ ಅದಕ್ಕೆ ಕೆಂಪಾಗೈತಲ್ಲ ಇದು, ಕಲರ್ ಬರಲಿ ಅಂತ ಅದು ಒಂದು ಸ್ವಲ್ಪ ಹಾಕ್ಯದು. ರೆಡಿ ಆಯ್ತು. ಆಯ್ತಲ್ಲ. ಇದು ಸ್ವಲ್ಪ ನೀರು ಹಾಕ್ಬೇಕೇನು? ನೀರು ಹಾಕ್ಬೇಕ್ರಿ. ನೀರು ಹಾಕಿ 5 ನಿಮಿಷ ಕುದಿಸ್ಬಿಟ್ರೆ ಚಿಕನ್ ರೆಡಿ ಆಯ್ತು. ಚಿಕನ್ ಒಳಗೆ ಏನು ಇಷ್ಟಿಷ್ಟು ರೊಟ್ಟಿ, ಅದೇ ಏನು ಮಾಡಲಿ, ರೊಟ್ಟಿ ಮಾಡಲಿ ಏನು ರಾಗಿ ಮುದ್ದೆ, ಚಿಕನ್ ಸಾಂಬಾರು ಒಳಗೆ ಚಿಕನ್ ಏನು ಮುದ್ದೆ ತಿಂದರೆ ಹೆಂಗಿರ್ತೈತಿ ಬರ್ರಿ ಅದನ್ನು ಟೇಸ್ಟೇ ನೋಡಿಬಿಡೋಣ ಇವಾಗ. ನೋಡ್ರಿ ಅನ್ನ ಮಾಡಿದಾಳ. ಇದೇನ ಚಟ್ನಿ, ಶೇಂಗಾ ಚಟ್ನಿ ಏನ ಮಾಡಿದ್ದು ಕರೆ? ಮಸಾಲೆ ಪೌಡರ್ ರೆಡಿ. ಯಾವ ಮಸಾಲೆ? ಇದು ಆಗಲೇ ಮಾಡಿದ್ನಲ್ಲ ಮಸಾಲ ಸಾಂಬಾರ್ ಪೌಡರ್. ಇದೇನೋ ಸಾಂಬಾರ್ ಪೌಡ್ರ್ ಅಂತಿದೆ. ಏನ ಮಾಡಿದ್ದ? ಅದನ್ನ ಹೆಂಗೆ ಮಾಡೋದು ಸ್ವಲ್ಪ ಹೇಳಿಬಿಡ, ವಿಡಿಯೋ ನೋಡೋರು ಅವರು ಮಾಡ್ತಾರೆ. ಏನಂದ್ರಿ? ವಿಡಿಯೋ ಶೇರ್ ಮಾಡ್ಬೇಕಾದ್ರೆ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಹಾಂ, ಅದರ ಒಂದು ವಿಡಿಯೋ ಸಪ್ರೇಟ್ ಮಾಡಲ, ಮಸಾಲೆಗಳದು ಆಮೇಲೆ ಅಡಿಗೆ ಮತ್ತು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ವಿ. ಈಗ 2-3 ಮಾಡಿದ್ವಿ ಮೊದಲು, ಅದನ್ನು ಬಿಟ್ಟಿದೆಯಲ್ಲ. ಇದು ಆ್ಯಕ್ಚುಲಿ ಕುಕ್ಕಿಂಗ್ ವಿಡಿಯೋನ ಇದೆ, ಕುಕ್ಕಿಂಗ್ ಬ್ಲಾಗ ಇದೆ. ಆದರೆ ಅದನ್ನು ಬಿಟ್ಟಿದ್ದಿಂದ ಇದೇನೋ ಮಾಡಾಕ ಅಡಿಗೆದು ಒಂದು ಸಪ್ರೇಟ್ ವಿಡಿಯೋಗಳು ಮಾಡಿ. ಓಕೆ ಡನ್. ನೋಡ್ರಿ ಅದ್ರ ಮಸಾಲ ಹೆಂಗೆ ಮಾಡೋದಂತ ನಿಮಗೂ ಬೇಕಂದ್ರೆ ವಿಡಿಯೋ ಮಾಡ್ತಾಳೆ, ಕಮೆಂಟ್ ಹಾಕ್ರಿ ಕೇಳಕ್ಕೆ. ನೋಡಿ ಫೈನಲಿ ಚಿಕನ್ ರೆಡಿ ಆಯಿತು. ನೆಕ್ಸ್ಟ್ ಏನೋ ಮುದ್ದೆ ಮಾಡ್ತಾ. ಚಿಕನ್ ಅಂತ ರೆಡಿ ಆತ, ಇನ್ನೊಂದು ಸ್ವಲ್ಪ ಕುದಿಬೇಕಾ. ಆ ಸೈಡ್ ಇಟ್ಟಾಳೆ, ಈಗೇನೋ ಮುದ್ದೆ ಮಾಡ್ತಾಳಂತ. ಬರ್ರಿ ನೋಡೋಣ ಹೆಂಗೆ ಮಾಡ್ತಾಳೆ. ನಾವಂತೂ ಮುದ್ದೆ ತಿಂದಿಲ್ಲ, ಫಸ್ಟ್ ಟೈಮ್ ತಿನ್ನತ್ತೇನೆ, ನೋಡೋಣ ಹೆಂಗಿರ್ತದೆ. ಒಂದು ಸರಿ ತಿಂದಿದ್ದೆ ಬೆಂಗಳೂರಿಗೆ ಹೋದಾಗ, ಟೇಸ್ಟ್ ಇರ್ತೈತಿ. ಆದರೂ ಇವತ್ತು ಮತ್ತೆ ಟೇಸ್ಟ್ ನೋಡಮ್ಮ, ಬರ್ರಿ ಹೆಂಗೆ ಮಾಡ್ತಾಳಂತ ನೋಡೋಣ. ಇದು ಮಮ್ಮಿ ಕೊಟ್ಟಿದ್ದಿಲ್ಲ ರಾಗಿ ಹಿಟ್ಟ, ಅಲ್ಲಿ ನಮ್ಮದು ವೆರೈಟಿ ಅದಕ್ಕೆ ಇದನ್ನ ಮಾಡಲಿ ಅದನ್ನ ಮಾಡಲಿ ಅಂತ ವಿಚಾರ ಮಾಡೋದಿದ್ದೆ. ಇದು ಮಾಡಲಿ ಯಾವ್ದಾರು ಮಾಡಿ, ಒಟ್ಟು ರಾಗಿ ಮುದ್ದೆ ಆಗ್ತಾವಲ್ಲ. ಏನಾಕ್ಲಿ? ನೀರು. ಫಸ್ಟ್ ನೀರು ಹಾಕ್ಬೇಕು, ನೆಕ್ಸ್ಟ್ ರಾಗಿ ಹಿಟ್ಟ ಡೈರೆಕ್ಟ್ 1 ಸ್ಪೂನ್ ಹಾಕ್ಬೇಕು ಫಸ್ಟ್. ಹಾಕಿ ಮಾಡ್ಕೊಳ್ಬೇಕು. ನೋಡ್ರಿ ಫಸ್ಟ್ ನೀರು ಹಾಕ್ಬೇಕು, ಆಮೇಲೆ ಅದ್ರೊಳಗೆ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಬೇಕು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಅದನ್ನು ಅಷ್ಟೇ ಕುದಿಯಕ್ಕೆ ಬಿಡ್ಬೇಕೇನು? ಕುದಿಬೇಕು ಸ್ವಲ್ಪ. ಕುದಿಯೋದೈತೆ. ಇಲ್ಲ ನೋಡ್ರಿ ಹಿಟ್ಟು ಹಾಕಾಕತ್ತಾಳ, ಕುದಿಯತ್ತೈತೆ ನೀರು. ಆ್ಯಕ್ಚುಲಿ ಹಾಂ ಸಾಕಲ್ಲ, ನಂಗೆ ಗೊತ್ತಾ? ನಾನು ಕೇಳಿ ಮಾಡ್ತೇನೆ ಅಲ್ಲ, ನಿನಗೆ ಗೊತ್ತಾಗಲ್ಲ ಎಷ್ಟು ಬೇಕಂತ. ಗ್ಯಾಸ್ ಸ್ವಲ್ಪ ಇದನ್ನ ಇಡಬೇಕು, ಮೀಡಿಯಂ ಫ್ಲೇಮ್ದಾಗ ಇಟ್ಕೋಬೇಕಾ. ಇಟ್ಟು ಈಗ ಪ್ಲೇಟ್ ಮುಚ್ಚಿಬಿಡ್ಬೇಕು. ನೀರು ಕಡಿಮೆ ಆಗಿದಾವೆ ನೋಡಿ. ಇಲ್ಲ ಬರೋಬರ ಐತಿ, ಸ್ವಲ್ಪ ಮುಚ್ಚಬೇಕು.
ಆ್ಯಕ್ಚುಲಿ ವಿಡಿಯೋ ಲೇಟಾಗಿ ಬರಾಕತ್ತಾವ ಅಂತೇಳಿ ಕಮೆಂಟ್ ಮಾಡಾಕ. ಒಂದಿನ ಕಲ್ಲದಂದ್ರು 2 ದಿನ 3 ದಿನಕ್ಕೆ ಒಂದೊಂದು ವಿಡಿಯೋ ಬರಾತಾವಂತ ಹೇಳತ್ತಾರ. ಡೈಲಿ ಅಟ್ಲೀಸ್ಟ್ ಒಂದರ ವಿಡಿಯೋ ಮಾಡಬೇಕು. ಏನು ಟೈಮ್ ಸಿಗಂಗಿಲ್ಲ ವಿಡಿಯೋ ಮಾಡೋಕೆ. ದಿನ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು, ಮತ್ತು ಸಾಯಂಕಾಲ ಬರೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತು ಮಂದಿ ಕೆಲ್ಸಕ್ಕೆ ಹೋಗೋದು, ಮತ್ತು ಮಧ್ಯಾಹ್ನ ಸಂಜೆಗೆ ಬರೋದು, ಊಟ ಮಾಡೋದು, ಮಲ್ಕೊಳ್ಳೋದು ಇದಾಗೈತಿ. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಬಾರ್ದಿತ್ತು. ಮತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ವಿಡಿಯೋ ಮಾಡಿದ್ವಿ. ನೋಡ್ರಿ ಹೆಂಗೆ ಮಾಡತ್ತ. ಹಿಂಗೆ ಮಾಡ್ಬೇಕೇನೋ, ಇಷ್ಟು ಗಟ್ಟಿ ಮಾಡ್ಬೇಕು ಇದಕ್ಕೆ. ಹೌದು, ಭಾಳ ಐತಿ. ರೆಡಿ ಆಯ್ತಾ? ಇನ್ನೇನು ಮಾಡ್ಬೇಕು ಮತ್ತೆ? ನೀರು ಅದನ್ನ ಹಿಂಗೆ ಮಾಡ್ಬೇಕಾ? ಸರಿ. ರಾಗಿ ಮುದ್ದೆ ರೆಡಿ ಆಯ್ತು. ಯಾರ್ಯಾರು ರಾಗಿ ಮುದ್ದೆ ತಿಂದಿರಿ ಕಮೆಂಟ್ ಮಾಡಿರಿ. ನಮ್ಮ ಮಾತಾಡೋಕೆ ಆಗೋದಿಲ್ಲ, ನನಗೆ ಸುಮ್ಮನೆ ನನಗೆ ಮಾತಾಡೋಕೆ ಹಚ್ಚಿದಾಳೆ ಇಲ್ಲಿ. ಮಾತಾಡ್ಬೇಕು ಮತ್ತೆ. ಮಾತಾಡೋ ಇಷ್ಟನೇ ಆಗಲ್ಲ. ಏನೂ ಮಾತಾಡೋವಳು ಆಗಳಿಂದ ನನಗೆ ಮಾತಾಡೋಕೆ ಹಚ್ಚಿದಾಳೆ. ಹಂಗೆ ಇದು ಹಿಂಗೆ ನೋಡಿ. ಫೈನಲಿ ರಾಗಿ ಮುದ್ದೆ ರೆಡಿ ಆದವು. ನೀರು ಹಾಕ್ಬೇಕು, ಅದನ್ನು ತಗೋಬೇಕು, ಬಿಸಿ ಬಿಸಿ ಹಾಕಬೇಕು. ಫುಲ್ ಬಿಸಿ ಇರ್ತೈತೆ ಅಂತ ಅದನ್ನು ಬಾಲ್ ಮಾಡಬೇಕು. ಬಾಲ್ ಮಾಡಿ ಮಣ್ಣಲ್ಲಿ ರೆಡಿ ಆದ ನೋಡ್ರಿ. ಏನಂದು ಇದು ಎಲ್ಲ ಇದಕ್ಕೆ ಹೋಗನಿಗೆ ಹತ್ಕೋತ ಅನ್ನತ್ತಿದ್ದಿಲ್ಲ. ಹಿಂಗೆ ಹತ್ಕೋಬಾರ್ದಂದ್ರೆ ಮಣ್ಣಿನ ಗಡಿಗೆ ಒಳಗೆ ಮಾಡ್ಬೇಕು. ಮಣ್ಣಿನ ಗಡಿಗೆ ಒಳಗೆ ಚಲೋ ಆಗ್ತಾವ. ಹೌದು, ಹತ್ಕೊಳ್ಳೋದಿಲ್ಲಲ್ಲ ಅದಕ್ಕೆ ಒಟ್ಟ ಏನು ಹತ್ಕೋದಿಲ್ಲ. ರೈಸ್ ಸಮೇತ ಹತ್ಕೊಳ್ಳೋದಲ್ಲ. ಆ್ಯಕ್ಚುಲಿ ಈ ಥರ ಊಟ ಮಾಡ್ಬೇಕು ಮಣ್ಣಿನ ಮಡಿಕೆ ಒಳಗೆ. ಅದಕ್ಕೆ ತೊಗೊಂಬ ಅನ್ನತ್ತೀನಿ ನಾನು. ತರೋಲ್ಲ, ಅದ್ರೊಳಗೆಲ್ಲ ಖನಿಜ ಲವಣಾಂಶಗಳು ಇನ್ನೂ ಇರ್ತಾವ. ಮಣ್ಣಿನ ಗಡಿಗ್ಯಾಗ ಇದು ಅಡುಗೆ ಮಾಡಿ ಊಟ ಮಾಡಬೇಕು. ನಮ್ಮ ಅಜ್ಜಿದು ಮೊದಲು ಮಾಡ್ತಿದ್ರಲ್ಲ, ಮಸ್ತ್ ಆಕಿತ್ತು ಅಡುಗೆ. ಉಂಡಿಲ್ಲ ಒಂದ್ಸಲ. ಮತ್ತು ಹಳ್ಳಿ ಕಾಲಕ್ಕೆ ಹೋಗ್ಬೇಕಂದ್ರೆ ಭಾಳ ಆಯ್ತದ. ನಮ್ಮ ಅಜ್ಜಿನೂ ಮಾಡ್ತಿದ್ರು. ಈಗ ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ ಮಂದಿ? ನಾವು ಮಾಡೋಣ, ಯಾರ ಮಾಡಲಿ. ಅಲ್ಲೊಂದು ಸಣ್ಣದು ನೋಡ್ರಿ. ಇದು ನನಗೆ, ಇದು ಈಕಿಗೆ, ಇದು ಯಾರಿಗಂತ ಕಮೆಂಟ್ ಮಾಡಿರಿ. ಅಲ್ಲ ಇಷ್ಟು ಸಾಲ್ತಾವ ಮುದ್ದೆ? ಅಲ್ಲ 4 ರೊಟ್ಟಿ ಹೊಡಿತೀವಿ, ಹೊಟ್ಟೆ ತುಂಬಲ್ಲ. ಇದು ಇಷ್ಟಿಷ್ಟು ಬಾಲ್ ಅದಾವ, ಇಷ್ಟು ಹೊಟ್ಟೆ ತುಂಬತೈತಾ ಇದು? ಹಾಂ, ನೋಡೋಣ, ತಿಂದು ನೋಡೋಣ. ನೋಡ್ರಿ ಫೈನಲಿ ಚಿಕನ್ ಸಾರು, ಮುದ್ದೆ, ಅನ್ನ ರೆಡಿ ಆಯ್ತು. ಈಗ ಬ್ಯಾಟಿಂಗ್ ಮಾಡಮ್ ಬರ್ರಿ. ಈಗ ಊಟದ ಸಮಯ ನೋಡ್ರಿ. ತಿನ್ನಂತಾಳ, ನನಗಿಂತ ಮುಂಚೆ ತಿನ್ನತ್ತ. ಬುದ್ಧಿಲಿ ಹೇಳ್ರು ಹೆಂಗೆ ತಿನ್ನೋದು? ಮುದ್ದೆ ತಿನ್ನೋದು ಗೊತ್ತಿರಂಗಿಲ್ಲ ಯಾರಿಗೂ. ನುಂಗಿ ಬಿಡೋದ? ಹೆಂಗಾಗೈತಿ ನನ್ನ ಟೇಸ್ಟ್ ನೋಡಲಿ. ಈಗ ಮುದ್ದೆ ಟೇಸ್ಟ್ ನೋಡೋಣ ಬರ್ರಿ, ಹೆಂಗೆ ಮಾಡ್ಯಾಳಂತ. ವಾ ವಾ, ಒಂದು ಮೋರ್ ಅಂದೆ. ಮಸ್ತಾಗಿದೆ. ಕರೆ ಹೇಳ್ದಂಗೆ ಒಂದು ಮುದ್ದೆ ಅರ್ಧ ತಿನ್ನೋಕ್ಕಾಗತ್ತು. ಹೊಟ್ಟೆ ಅಂತೂ ತುಂಬಿತ್ತು. ಈ ವಿಡಿಯೋ ಇಲ್ಲಿಗೆ ಮುಗಿಸೋನು. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋನು. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.
ಮತ್ತೆ ಸಿಗೋಣ. ಟಾಟಾ ಬಾಯ್ 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 ಮಾಡಿ.